ಹಾನಗೋಲ್ ಗ್ರಾಮದ ಸುಭದಯ ನಗರದಲ್ಲಿ ಭಾನುವಾರ ಮಹಾವನ ಬೌದ್ಧಿಕ ವಿಕಲಚೇತನರ ಮಕ್ಕಳಿ ವಸತಿಯುಕ್ತ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಸಮಾರಂಭ ನಡೆಯಿತು. ಕೃಷ್ಣ ಟ್ರಸ್ಟ್ ಬೆಂಗಳೂರು, ನಮ್ಮ ಆಶ್ರಮ, ಮೊಳಕಾಲ್ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಈ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಮಾತನಾಡಿ, ಮಾನವರಿಗೆ ಜಾತಿ ಎಂಬುವುದಿಲ್ಲ, ಮಾನವರೆಲ್ಲರೂ ಒಂದೇ ಕುಲ, ಪ್ರತಿಯೊಬ್ಬರೂ ನಾವು ಸಮಾನವಾಗಿ ನೋಡಬೇಕು. ಬುದ್ಧಿಮಾಂದ್ಯ ಮಕ್ಕಳನ್ನು ಮುಖ್ಯವಾಹಿನಿಗೆ ಕರೆತರುವ ನಿಟ್ಟಿನಲ್ಲಿ ಮಾಡುತ್ತಿರುವ ಈ ಸತ್ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದ್ದು, ಬುದ್ಧಿಮಾಂದ್ಯ ಮಕ್ಕಳನ್ನು ಪ್ರಾಮಾಣಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ಕೆಲಸವಾಗುತ್ತಿದೆ. ಈ ಆಶ್ರಮಕ್ಕೆ ನನ್ನ ಕಾಣಿಕೆ ಸದಾ ಇರುತ್ತದೆ. ಸಾಮಾಜಿಕ ತಕ್ಕಮಟ್ಟಿಗೆ ಸಹಾಯ ಸೇವೆ ಮಾಡುವ ಮನಸ್ಸುಗಳು ಬೇಕು. ಅಂಗವೈಕಲ್ಯ ಒಂದು ಜಲವಂತ ಸಾಮಾಜಿಕ ಸಮಸ್ಯೆ. ಅಂಗವೈಕಲ್ಯ ತಡೆಗಟ್ಟುವಿಕೆ, ಸೂಕ್ತ ಪುನರ್ವಸತಿ, ವಿಶೇಷ ಅಗತ್ಯತೆ ಪೂರೈಕೆಯೊಂದಿಗೆ ವಿಶೇಷ ಶಿಕ್ಷಣ ನೀಡಿ ಇವರಲ್ಲಿ ಹೊಸ ಭರವಸೆ ಸೃಷ್ಟಿಯೊಂದಿಗೆ ಆತ್ಮವಿಶ್ವಾಸ ತುಂಬುವ ಕಾರ್ಯದಲ್ಲಿ ನಿರತವಾಗಿರುವ ಶ್ರೀನಿವಾಸ ಮೂರ್ತಿಯವರ ಕಾರ್ಯ ಅನನ್ಯವಾಗಿದ್ದು ಎಂದು ಶ್ಲಾಘಿಸಿದರು. ಉಸ್ತುವಾರಿ ಸಚಿವರಾಗೂ ಕೂಡ ಸಹಾಯವನ್ನು ಮಾಡ್ತಾರೆ. ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಬುದ್ಧಿಮಾಂದ್ಯ ಮಕ್ಕಳನ್ನ ಮುಖ್ಯ ವಾಹಿನಿ ತರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಸಮಾಜ ಭಾವನೆ ಬರೋದು ಭಗವಂತ ಎಲ್ಲರಿಗೂ ಕೊಡುದಿಲ್ಲ. ಸರ್ಕಾರಿ ನೌಕರು ಮಾಡ್ಬೋದು, ರಾಜಕಾರಣಿ ಆಗ್ಬೋದು, ಆದ್ರೆ ಸಮಾಜವನ್ನ ಉದ್ಧಾರ ಮಾಡ್ತಕ್ಕಂಥ, ಸಮಾಜಕ್ಕೆ ಏನಾದ್ರೂ ತಕ್ಕ ಮಟ್ಟಿಗೆ ಅವ್ರ ಕೈಲಾದ ಸೇವೆ ಮಾಡ್ತಕ್ಕಂಥ ಮನಸ್ಸು ಭಗವಂತ ಎಲ್ಲರಿಗೂ ಕೊಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅನೇಕ ದಾನಿಗಳು ಬಹಳ ಖುಷಿ ಆಯ್ತು. ಬಂದಿದ್ದಾರೆ, ಮೈಸೂರು, ಬೆಂಗಳೂರು, ಧಾರವಾಡ, ಬಹಳ ಅನೇಕ ಕಡೆಯಿಂದ ಬಂದಿದ್ದಾರೆ. ಖಂಡಿತವಾಗ ನಾವು ಮಾಡ್ಕೊಂಡಿದ್ದೀವಿ, ಜಾತಿನೇ ಇಲ್ಲ, ಮಾನವ ಕುಲ ಒಂದೇ ಮಾತಾಡಿದವರು ಹೇಳ್ತಾರೆ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಶ್ರೀನಿವಾಸ ಯಾರಿರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಕರೆಸಿ ಆ ಕೆಲಸವನ್ನ ನಾನು ಮಾಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಪೂರ್ವಕವಾಗಿ ಏನು ಬುದ್ಧಿಮಾಂದ್ಯ ಮಕ್ಕಳನ್ನ ಎಲ್ಲೇ ಇದ್ರೂ ಸಹ ಎಲ್ಲ ನಮ್ಮ ಮಕ್ಕಳೇ, ಅವರಿಗೆ ಖಂಡಿತವಾಗಿಯೂ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವಾಗಿ ಕುರಿತ ಪ್ರಾಸ್ತಾವಿಕವಾಗಿ ನಮ್ಮ ಆಶ್ರಮ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಹುಟ್ಟುವ ಮಕ್ಕಳು ಅಂಗವೈಕಲ್ಯ ಬುದ್ಧಿಮಾಂದ್ಯರಾಗಿ ಹುಟ್ಟಿದರೆ ಇದು ಜೀವನ ಪರ್ಯಂತ ತಂದೆ ತಾಯಿಗಳಿಗೆ ತುಂಬಾ ನೋವಿನ ಸಂಗತಿ. ಇಂತಹ ಮಕ್ಕಳಿಗೆ ನಮ್ಮ ಆಶ್ರಮದ ಮುಖಾಂತರ ವಿಶೇಷ ಕಾಳಜಿ ವಹಿಸಿ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಮುಂದಾಗಿದ್ದೇವೆ. ಇವರಿಗೆ ಸುಧಾರಿತ ಶಿಕ್ಷಣ ನೀಡಿ ಸುಧಾರಿತ ಬದುಕು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ಮುಂದಾಗಿದೆ. ಸಚಿವ ಡಿ. ಸುಧಾಕರ್ ಈ ಆಶ್ರಮಕ್ಕೆ 25 ಲಕ್ಷ ಸರ್ಕಾರದ ಅನುದಾನ ನೀಡಿ ನಮ್ಮ ಜೊತೆಗೆ ಸದಾ ಇರುತ್ತೇವೆ ಎಂದು ಧೈರ್ಯ ತುಂಬಿದ್ದಾರೆ. ಇನ್ನು ಅನೇಕ ಸ್ನೇಹಿತರು ನನ್ನೊಟ್ಟಿಗೆ ಈ ಆಶ್ರಮದ ಬೆಳವಣಿಗೆಗೆ ಕಾರಣಭೂತರಾಗಿದ್ದಾರೆ ಎಂದರು. ಬೌದ್ಧಿಕ ವಿಕಲಚೇತನ ಮಕ್ಕಳಿಂದ ಕುಟುಂಬಗಳಿಗೆ ಸಂಕಟಮಯವಾಗಿರುವುದು ಕಾರಣಲಾಗಿದೆ. ಕೆಲ ವರ್ಷಗಳ ಹಿಂದೆ ತಾಲೂಕಿನ ನಾನಾ ಗ್ರಾಮಗಳಿಗೆ ತೆರಳಿ ಅತ್ಯಂತ ಕಡು ಬಡತನದಲ್ಲಿರುವ ಕುಟುಂಬಗಳಿಗೆ ಬುದ್ಧಿಮಾಂದ್ಯ ಮಕ್ಕಳ ಪೋಷಣೆ ಕಷ್ಟವಾಗಿರುವ ಕುಟುಂಬಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ ಪಟ್ಟಣದಲ್ಲಿ ಬಾಡಿಗೆ ಕಟ್ಟಡದ ಇಂತಹ ಮಕ್ಕಳಿಗೆ ವಿಶೇಷ ಶಿಕ್ಷಣ ನೀಡಿ ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಅವರ ಭವಿಷ್ಯ ಉಜ್ವಲಗೊಳಿಸುವ ನಿಟ್ಟಿನಲ್ಲಿ 2 ವರ್ಷಗಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 612 ಮಕ್ಕಳಿದ್ದು ಅವರನ್ನು ದಿವ್ಯಾಂಗ ಮಕ್ಕಳೆಂದು ಪರಿಗಣಿಸಲಾಗಿದೆ. ತಾಲೂಕಿನಲ್ಲಿ ಸುಮಾರು 150ರಿಂದ 200 ಮಕ್ಕಳಿದ್ದು ಇವರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಸುಧಾರಿತ ಮಕ್ಕಳನ್ನಾಗಿ ಶ್ರಮಿಸಲಾಗುವುದು ಎಂದರು. ಸ್ವಾಗತವನ್ನು ವಹಿಸ್ತೇನೆ. ಹಬ್ಬಿದ ನನ್ನ ನೆರೆಯೊಳಗೆ ಚೋಟಿಯನ್ನು ಮಿಡಿವಾಗ ಕೂಡಿದೆ ನನ್ನ ಆ ಮಕ್ಕಳನ್ನ ಅವರಿಗೆ ವಿಶೇಷವಾದ ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳು ಮನೆಗೆ ಹೋದಾಗ ಶಿಕ್ಷಣ ಪಡೆದ ನಂತರದಲ್ಲಿ ಎಷ್ಟು ಸುಧಾರಿತರಾಗಿರ್ತಾರೆ ಅನ್ನುವಂಥದ್ದು ತಂದೆ ತಾಯಿಗಳಿಗೆ ಗೊತ್ತಾಗ್ತದೆ. ಹಾಗಾಗಿ ಅವರ ಬದುಕು ಸುಂದರವಾಗುವಂತಹ ಕೆಲಸವನ್ನ ಈ ಮಹಾವನ ಶಾಲೆ ಕಳೆದ 2 ವರ್ಷಗಳಿಂದ ಮಾಡ್ತಾ ಬಂದಿದೆ. ಯಾವ ಭೂಮಿಯಲ್ಲಿ ನಾವು ನಿಂತಿದ್ದೇವೋ ಅದು ಭೂಮಿ ದಾನವಾಗಿ ಬಂದಿದೆ ನಮ್ಮ ಆಶ್ರಮಕ್ಕೆ. ಯಾವ ಕಟ್ಟಡವನ್ನ ಇಲ್ಲಿ ನೋಡ್ತಿರೋ ಆ ಕಟ್ಟಡವು ಕೂಡ ನಿರ್ಮಾಣ ಆಗಿರುವಂತದ್ದು ದಾನಿಗಳ ಹೃದಯ ಸಾಗರದಿಂದ ಬಂದಿರುವಂತದ್ದು. ಹಾಗಾಗಿ ಆ ಎಲ್ಲ ದಾನಿಗಳಿಗೆ ನನ್ನ ಹೃದಯದಿಂದ ಬಂದಂತಹ ಕರುಣೆಯ ಅಥವಾ ಅನುಕಂಪದ ಪ್ರೀತಿಯಿಂದ ಯಾವ ಸಲಹೆ ಇದೆಯೋ ಅದರಿಂದ ನಾನು ಅವರಿಗೆ ಭಾವ ಸ್ಪರ್ಶದ ಮೂಲಕ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಸಚಿವರು ಈಗ ತುರ್ತಾಗಿ ಹೋಗಬೇಕಾಗಿರುವುದರಿಂದ
ನಾನು ಕೆಲವರನ್ನ ಕೇಳಿದೆ, ಮಕ್ಕಳು ಎಲ್ಲ ಅಂಗಾಂಗಗಳಿಂದ ಚೆನ್ನಾಗಿ ಹುಟ್ಟಿದರೆ ಆ ಮನೆಯಲ್ಲಿ ಸಂಭ್ರಮ ಇದೆ, ಎಲ್ಲವೂ ಇದೆ. ಅಲ್ಲಿ ಬರ್ತ್ಡೇ ಮಾಡಬಹುದು, ಮಕ್ಕಳ ಮದುವೆ ಮಾಡಬಹುದು, ಇನ್ನೆಲ್ಲಾ ಸಂಗತಿಗಳು ನಡೀತಾ ಹೋಗ್ತದೆ. ಆದ್ರೆ ಒಂದು ಮನೆಯಲ್ಲಿ ಅಂಗವೈಕಲ್ಯದಿಂದ ಹುಟ್ಟಿರುವ ಮಗು ಅಥವಾ ಬುದ್ಧಿ ವೈಕಲ್ಯದಿಂದ ಹುಟ್ಟಿರುವ ಮಗು, ಅಂಗ ಊನತೆಯಿಂದ ಕಿವಿ ಕೇಳದೇ ಇರುವ, ಕಣ್ಣು ಕಾಣದಿರುವಂತಹ ಮಕ್ಕಳು ಹುಟ್ಟಿದರೆ ಅದು ತಂದೆ ತಾಯಿಗಳಿಗೆ ಸಂಕಟಮಯವಾದ ಬದುಕು. ಅಂತಹ ಸಂಕಟಮಯವಾದ ಬದುಕನ್ನ ನಿವಾರಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ಬುದ್ಧಿ ಅದು ಜನ್ಮತಃ ಬಂದಿರುವಂತಹ ಸಂಗತಿಗಳು. ಅವನ್ನ ಸ್ವಲ್ಪ ಮಟ್ಟಿಗಾದರೂ ಅವರ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವನ ಸುಧಾರಿಸುವ ಈ ಕೆಲಸವನ್ನ ನಮ್ಮ ಆಶ್ರಮ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ಶಾಲೆ ಮೂಲಕ ಮಾಡ್ತಾ ಇದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಈ ಮಾತನ್ನ ಸ್ನೇಹಿತರಿಗೆ ಹೇಳಿದಾಗ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇದು ಒಂದೇ ಒಂದು ಬಹಳ ದೊಡ್ಡ ಉದಾಹರಣೆ ಅಂತಂದ್ರೆ ಸನ್ಮಾನ್ಯರಾದ ಡಿ ಸುಧಾಕರ್ ಸಾಹೇಬರು. ಸ್ವಲ್ಪ ಮುಂದೆ ಬರ್ರಿ ಸರ್. ಹಂಗೆ ಸ್ವಲ್ಪ ಸರ್. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ದಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ದಸ್ಸ. ಬುದ್ಧಂ ಶರಣಂ ಗಚ್ಛಾಮಿ. ಸರ್ ಸ್ವಲ್ಪ ಈ ಕಡೆ ಸರ್ ಕ್ಯಾಮ್ರಾ ಸರ್ ಸರ್ ಈ ಕಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷ್ಣ ಟ್ರಸ್ಟ್ ಅಧ್ಯಕ್ಷ ಎಂ ಸದಾನಂದಪ್ಪ ವಹಿಸಿದ್ದರು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ನಿರ್ದೇಶನಾಲಯದ ನಿರ್ದೇಶಕ ಟಿ ರಾಘವೇಂದ್ರ, ತಹಸೀಲ್ದಾರ್ ಜಗದೀಶ್, ರಾಜ್ಯ ಸಂಚಾಲಕರಾದ ಆರ್.ವಿ. ಯದುಪತಿ, ನಮ್ಮ ಆಶ್ರಮದ ಟ್ರಸ್ಟ್ ಉಪಾಧ್ಯಕ್ಷರಾದ ಪಿ.ಆರ್. ಶಶಿಧರ್, ಕಾರ್ಯದರ್ಶಿ ಜಿ.ಜೆ. ಜನಾರ್ದನ, ಧರ್ಮದರ್ಶಿಗಳಾದ ಡಾಕ್ಟರ್ ಕೆ. ರಾಜಶೇಖರ್, ಡಾಕ್ಟರ್ ಪಿ.ಎಂ. ಮಂಜುನಾಥ್, ಜಿ.ಕೆ. ಕಿರಣ್, ವಿರೂಪಾಕ್ಷಪ್ಪ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369